2025ರ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಕಾಯ್ದೆನ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಪ್ರತಿಭಟನೆ ನಡೆಸಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ, ಸಿಡಬ್ಲ್ಯೂಸಿ ಸಭೆಯಲ್ಲಿ ಜನವರಿ 5, 2026ರಿಂದ MGNREGO ಬಚಾವೋ ಆಂದೋಲನವನ್ನು ಪ್ರಾರಂಭ ಮಾಡೋದಕ್ಕೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ? ಈ ಸ್ಟೋರಿ ನೋಡಿ. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ, ಮನರೇಗಾ ಪ್ರಸ್ತಾಪ. ಮನರೇಗಾದಿಂದ ಗಾಂಧಿ ಹೆಸರಿಗೆ ಕೊಕ್ ನೀಡಿದ್ದಕ್ಕೆ ಖಂಡನೆ. ಜನವರಿ 5ರಂದು ದೇಶವ್ಯಾಪಿ ಪ್ರೊಟೆಸ್ಟ್ಗೆ ಕಾಂಗ್ರೆಸ್ ನಿರ್ಧಾರ. ಮನರೇಗಾದಿಂದ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕಲು ಮತ್ತು ಕಾರ್ಮಿಕರ ಹಕ್ಕುಗಳನ್ನ ದಾನ ಧರ್ಮವಾಗಿ ಪರಿವರ್ತಿಸಲು ನಡೆಯುವ ಪ್ರತಿಯೊಂದು ಪಿತೂರಿಯನ್ನ ಕಾಂಗ್ರೆಸ್ ಪ್ರಜಾಸತ್ತಾತ್ಮಕವಾಗಿ ವಿರೋಧಿಸ್ತಾ ಇದೆ. ಇದರ ಬಗ್ಗೆ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ದೇವೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯೊಂದಿಗೆ ನಾವು ಮನರೇಗಾವನ್ನ ರಕ್ಷಿಸಲು, ಕಾರ್ಮಿಕರ ಹಕ್ಕುಗಳನ್ನ ರಕ್ಷಿಸಲು ಮತ್ತು ಪ್ರತಿ ಹಳ್ಳಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಸಂವಿಧಾನ್ ಮತ್ತು ಜೈ ಹಿಂದ್ ಘೋಷಣೆಗಳೊಂದಿಗೆ ನಾವು ಸಾಮೂಹಿಕವಾಗಿ ಈ ಸಂಕಲ್ಪವನ್ನ ಒಪ್ಪಿಕೊಂಡಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಇಂದಿನ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಯುಪಿಎ ಸರ್ಕಾರದ ಮನರೇಗಾ ಹೆಸರು ಬದಲಿಸಿ ನೂತನ ವಿಕಸಿತ ಭಾರತ್ ಜಿ ಕಾಯ್ದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾಯ್ದೆಗೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಹಾಗಾಗಿ ಅದನ್ನ ವಿರೋಧಿಸಿ ಜನವರಿ 5ರಂದು ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಹೋರಾಟ ಮಾಡಬೇಕು ಅಂತ ಇಂದಿನ ಸಭೆಯ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಎಐಸಿಸಿ ಅಧ್ಯಕ್ಷರು ತಿಳಿಸಿದ್ರು. ದೇಶಾದ್ಯಂತ ಹೋರಾಟಕ್ಕೆ ಎಐಸಿಸಿ ಕರೆ ಕೊಟ್ಟಿದೆ. ರಾಜ್ಯದಲ್ಲೂ ಹೋರಾಟ ನಡೆಸುವುದಾಗಿ ಸಿಎಂ ತಿಳಿಸಿದ್ರು. ಬಹಳ ಮುಖ್ಯವಾಗಿ ಮನ್ರೇಗಾ ಈಗ ಚೇಂಜ್ ಮಾಡಿದ್ದಾರಲ್ಲ, ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ವಿಬಿಜಿ, ರಾಮ್ಜಿ, ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಆಂದೋಲನ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರ ಹಂಚಿಕೆಯ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎನ್ನುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆ ಮುಗಿಸಿದ್ರು. ಇನ್ನು ಈ ಬಗ್ಗೆ ರಾಜ್ಯ ರಾಜಕಾರಣ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇತ್ತು. ಆದ್ರೆ ಅದು ನಡೆಯಲಿಲ್ಲ. ಮುಂದುವರೆದು ನಾಯಕತ್ವದ ಗೊಂದಲಕ್ಕೆ ತೆರೆ ಎಳೆದು ತಮ್ಮನ್ನೇ ಮುಂದುವರಿಸುತ್ತಾರೆ ಎಂದು ಕೊಂಡಿದ್ದ ಸಿಎಂಗೂ ನಿರಾಸೆಯಾಗಿದೆ. ಅದೇ ಸ್ಥಿತಿಯಲ್ಲೇ ಕುರ್ಚಿ ಕಾದಾಟ ನಡೆಯಲಿ ಎಂಬ ಉದಾಸೀನತೆ ಹೈಕಮಾಂಡ್ ನಾಯಕರಿಗೆ ಇದ್ದಂತೆ ಕಂಡು ಬರ್ತಾ ಇದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷ ಹೋರಾಟ ತೀಕ್ಷ್ಣತೆಯನ್ನ ಕಳೆದುಕೊಂಡಿದೆ. ದೆಹಲಿಗೆ ಆಗಮಿಸಿದ್ದ ಸಿಎಂಗೆ ರಾಹುಲ್ ಗಾಂಧಿ ಭೇಟಿಗೆ ಸಿಗದೆ ಬರಿಗೈನಲ್ಲೇ ವಾಪಸ್ಸಾಗಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.